ಸಂಪುಟ ಪುನರಚನೆಗೆ ಆಗ್ರಹಿಸಿ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಅಶೋಕ್ ಪಟ್ಟಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಂಪುಟ ಪುನರಚನೆ ಮಾಡಬೇಕು, ಜೊತೆಗೆ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಆಗ್ರಹಿಸಿ ತಾವು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾರ್ಯಾರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ರಿ? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲ ಎಲ್ಲರೂ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇದೀವಿ. ಈ ಹಿಂದೆಯೂ ಕೂಡ ಕೆಲಸ ಬಹಳ ಜೋರ ಒತ್ತಡ ಹಾಕಿ ಪಕ್ಷಕ್ಕೆ ಮುಜುಗರ ಅಂತ ಮಾಡುವಂತ ಪರಿಸ್ಥಿತಿ ನಾವೇನಿಲ್ಲ. ನಾವು ಕೇಳ್ತಾರೆ ನ್ಯಾಯವಾಗಿ 2.5 ವರ್ಷಕ್ಕೆ ನೀವು ಮಾಡ್ತೀನಿ, ಎಲ್ಲರಿಗೂ ಅವಕಾಶ ಕೊಡ್ತೀನಿ ಇದ್ರಿ. ಈಗಾಗಲೇ 3 ವರ್ಷ ಆಯ್ತು, ಇರೋದೇ 2 ವರ್ಷ. ಅದಕ್ಕೆ ನಮಗೂ ಒಂದು ಚಾನ್ಸ್ ಕೊಡಿ ಮಂತ್ರಿಮಂಡಲ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ಈ ಹಿಂದೆಯೂ ಕೂಡ ಕೆಲ ಶಾಸಕರು ಸಚಿವ ಸಂಪುಟ ಪುನರಚನೆ ಆಗಬೇಕು, ತಾವು ಸಚಿವರಾಗಬೇಕು ಅನ್ನೋ ಆಸೆ ಇಟ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಲ್ಲಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ತಾವು ಯಾರ್ಯಾರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಿ? ಅಪಾಯಿಂಟ್ಮೆಂಟ್ ಪ್ರಶ್ನೆ ಅಲ್ಲ, ನಾವೆಲ್ಲ ಕಾರ್ಯಕರ್ತರು. ನಾವು ಹೋಗಿದ ತಕ್ಷಣ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟೇ ಕೊಡ್ತಾರೆ. ನಾವು ಕಾಂಟ್ರವರ್ಷಿಯಲ್ ಏನಾದ್ರು ಸಬ್ಜೆಕ್ಟ್ ತೊಗೊಂಡ್ರೆ ಕೊಡದೇ ಇರ್ಬೋದು. ನಮ್ಮ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅಲ್ವೇ ಅಲ್ಲ, ನ್ಯಾಯಬದ್ಧವಾಗಿ ನಾವು ಕೇಳಕ್ ಹೋಗ್ತಾ ಇದೀವಿ ಅಷ್ಟೇ. ಒಂದ್ ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆ ಆಗತ್ತೆ ಅನ್ನುವಂತ ವಿಶ್ವಾಸ ಇದೆ ತಮಗೆ? ನಮಗೆ ನಾಯಕತ್ವದ್ದು ನಮಗೂ ಸಂಬಂಧ ಇಲ್ಲ. ಅದೇನು ಹೈಕಮಾಂಡ್ ಬಿಟ್ಟಿದ್ದು. ಹೈಕಮಾಂಡ್ ಅವ್ರಿಗೆ ಏನೇ ಕೇಳೋದು ನಮಗೆ ಸಂಬಂಧ, ನೀವೇನು ಮಕಾರ ಮಾಡ್ಕೊಡಿ, ನಮಗೆ ಆದಷ್ಟು ಬೇಗನೆ ಸಂಪುಟ ವಿಸ್ತರಣೆ ಮಾಡಿ ಅಂತ ಕೇಳಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ ಶಿವಕುಮಾರ್ ಅವರು ಇಬ್ಬರ ಹತ್ತಿರವೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ದೀರಿ. ತಾವು ಯಾರ ಪರ ಅಂತ? ಯಾರ ಪರ ಇಲ್ಲ, ಕಾಂಗ್ರೆಸ್ ಪರ, ಆಮೇಲೆ ರಿಷಫಲ್ ಪರ ಅಷ್ಟೇ. ಸಂಪುಟ ಪುನರಚನೆ ಆಗತ್ತೆ ಅನ್ನುವಂತ ವಿಶ್ವಾಸ ಇದೆಯಾ? 100% ಆಗೇ ಆಗುತ್ತೆ, ವಿಶ್ವಾಸ ಇದ್ದೇ ಇದೆ. ಇನ್ನೊಂದು ವಿಚಾರ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಶಾಸಕರು ಸಚಿವ ಸ್ಥಾನದ ಪದವಿಗಾಗಿ ದೆಹಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಮಾಡಲಿ, ಅವ್ರ ವಿಪಕ್ಷ ಇರೋದೇ ಯಾಕೆ, ವಿರೋಧ ಪಕ್ಷ ಅನ್ನೋದು ಯಾಕೆ? ಅವ್ರು ಹೈಕಮಾಂಡ್ ಇದ್ದಾಗ ಅವರು ಹೋಗ್ತಾ ಇದ್ರಲ್ಲ ರಿಷಫಲ್ ಮಾಡಕ್ಕೆ, ಅವರು ಹೋಗ್ತಾ ಇದ್ರಲ್ಲ. ಅವ್ರಿಗೆ ಕೆಲಸ ಇಲ್ಲ, ಬೇರೆ ಏನಿಲ್ಲ. ಯಾವ್ದಾರ ಒಂದು ವಿಷಯ ಬೇಕು, ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಷ್ಟೇ. ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀರಿ? ಜೊತೆಗೆ ಎಷ್ಟು ಜನ ಹೋಗ್ತಾ ಇದ್ರಿ? 30 ಜನ ಹೋಗ್ತಾ ಇದೀವಿ. 4:15 ಫ್ಲೈಟ್ ಇಂಡಿಯನ್ ಏರ್ಲೈನ್ಸ್ ಹೋಗ್ತಾ ಇದ್ದೀವಿ. 4 ದೆಹಲಿಯಿಂದ ಬರುವಾಗ ಸಿಹಿ ಸುದ್ದಿಯೊಂದಿಗೆ ಬರ್ತೀರಾ? 100% ಸಿಹಿ ಸುದ್ದಿ ಬರ್ತೀವಿ. ನಮಸ್ಕಾರ, ಥ್ಯಾಂಕ್ ಯು. ಇದಿಷ್ಟು ಅಶೋಕ್ ಪಟ್ಟಣ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಬಿನೆಟ್ ರಿಷಫಲ್ ಆಗಬೇಕು ಅನ್ನುವಂತ ಆಗ್ರಹವನ್ನು ಇಟ್ಟುಕೊಂಡು ನಾವು ಹೋಗ್ತಾ ಇದ್ದೇವೆ. ಜೊತೆಗೆ ಕ್ಯಾಬಿನೆಟ್ ರಿಷಫಲ್ ಆಗುವಂತ ವಿಶ್ವಾಸವೂ ಕೂಡ ಇದೆ. ನಮ್ಮೆಲ್ಲರನ್ನು ಕೂಡ ಸಚಿವರನ್ನಾಗಿ ಮಾಡಬೇಕು, ಮಾಡುತ್ತೆ ಹೈಕಮಾಂಡ್ ಅನ್ನುವಂತ ವಿಶ್ವಾಸವೂ ಕೂಡ ನಮ್ಮಲ್ಲಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಂಪುಟ ಪುನರಚನೆಗೆ ಆಗ್ರಹಿಸಿ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಅಶೋಕ್ ಪಟ್ಟಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಂಪುಟ ಪುನರಚನೆ ಮಾಡಬೇಕು, ಜೊತೆಗೆ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಆಗ್ರಹಿಸಿ ತಾವು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾರ್ಯಾರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ರಿ? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲ ಎಲ್ಲರೂ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇದೀವಿ. ಈ ಹಿಂದೆಯೂ ಕೂಡ ಕೆಲಸ ಬಹಳ ಜೋರ ಒತ್ತಡ ಹಾಕಿ ಪಕ್ಷಕ್ಕೆ ಮುಜುಗರ ಅಂತ ಮಾಡುವಂತ ಪರಿಸ್ಥಿತಿ ನಾವೇನಿಲ್ಲ. ನಾವು ಕೇಳ್ತಾರೆ ನ್ಯಾಯವಾಗಿ 2.5 ವರ್ಷಕ್ಕೆ ನೀವು ಮಾಡ್ತೀನಿ, ಎಲ್ಲರಿಗೂ ಅವಕಾಶ ಕೊಡ್ತೀನಿ ಇದ್ರಿ. ಈಗಾಗಲೇ 3 ವರ್ಷ ಆಯ್ತು, ಇರೋದೇ 2 ವರ್ಷ. ಅದಕ್ಕೆ ನಮಗೂ ಒಂದು ಚಾನ್ಸ್ ಕೊಡಿ ಮಂತ್ರಿಮಂಡಲ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ಈ ಹಿಂದೆಯೂ ಕೂಡ ಕೆಲ ಶಾಸಕರು ಸಚಿವ ಸಂಪುಟ ಪುನರಚನೆ ಆಗಬೇಕು, ತಾವು ಸಚಿವರಾಗಬೇಕು ಅನ್ನೋ ಆಸೆ ಇಟ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಲ್ಲಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ತಾವು ಯಾರ್ಯಾರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಿ? ಅಪಾಯಿಂಟ್ಮೆಂಟ್ ಪ್ರಶ್ನೆ ಅಲ್ಲ, ನಾವೆಲ್ಲ ಕಾರ್ಯಕರ್ತರು. ನಾವು ಹೋಗಿದ ತಕ್ಷಣ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟೇ ಕೊಡ್ತಾರೆ. ನಾವು ಕಾಂಟ್ರವರ್ಷಿಯಲ್ ಏನಾದ್ರು ಸಬ್ಜೆಕ್ಟ್ ತೊಗೊಂಡ್ರೆ ಕೊಡದೇ ಇರ್ಬೋದು. ನಮ್ಮ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅಲ್ವೇ ಅಲ್ಲ, ನ್ಯಾಯಬದ್ಧವಾಗಿ ನಾವು ಕೇಳಕ್ ಹೋಗ್ತಾ ಇದೀವಿ ಅಷ್ಟೇ. ಒಂದ್ ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆ ಆಗತ್ತೆ ಅನ್ನುವಂತ ವಿಶ್ವಾಸ ಇದೆ ತಮಗೆ? ನಮಗೆ ನಾಯಕತ್ವದ್ದು ನಮಗೂ ಸಂಬಂಧ ಇಲ್ಲ. ಅದೇನು ಹೈಕಮಾಂಡ್ ಬಿಟ್ಟಿದ್ದು. ಹೈಕಮಾಂಡ್ ಅವ್ರಿಗೆ ಏನೇ ಕೇಳೋದು ನಮಗೆ ಸಂಬಂಧ, ನೀವೇನು ಮಕಾರ ಮಾಡ್ಕೊಡಿ, ನಮಗೆ ಆದಷ್ಟು ಬೇಗನೆ ಸಂಪುಟ ವಿಸ್ತರಣೆ ಮಾಡಿ ಅಂತ ಕೇಳಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ ಶಿವಕುಮಾರ್ ಅವರು ಇಬ್ಬರ ಹತ್ತಿರವೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ದೀರಿ. ತಾವು ಯಾರ ಪರ ಅಂತ? ಯಾರ ಪರ ಇಲ್ಲ, ಕಾಂಗ್ರೆಸ್ ಪರ, ಆಮೇಲೆ ರಿಷಫಲ್ ಪರ ಅಷ್ಟೇ. ಸಂಪುಟ ಪುನರಚನೆ ಆಗತ್ತೆ ಅನ್ನುವಂತ ವಿಶ್ವಾಸ ಇದೆಯಾ? 100% ಆಗೇ ಆಗುತ್ತೆ, ವಿಶ್ವಾಸ ಇದ್ದೇ ಇದೆ. ಇನ್ನೊಂದು ವಿಚಾರ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಶಾಸಕರು ಸಚಿವ ಸ್ಥಾನದ ಪದವಿಗಾಗಿ ದೆಹಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಮಾಡಲಿ, ಅವ್ರ ವಿಪಕ್ಷ ಇರೋದೇ ಯಾಕೆ, ವಿರೋಧ ಪಕ್ಷ ಅನ್ನೋದು ಯಾಕೆ? ಅವ್ರು ಹೈಕಮಾಂಡ್ ಇದ್ದಾಗ ಅವರು ಹೋಗ್ತಾ ಇದ್ರಲ್ಲ ರಿಷಫಲ್ ಮಾಡಕ್ಕೆ, ಅವರು ಹೋಗ್ತಾ ಇದ್ರಲ್ಲ. ಅವ್ರಿಗೆ ಕೆಲಸ ಇಲ್ಲ, ಬೇರೆ ಏನಿಲ್ಲ. ಯಾವ್ದಾರ ಒಂದು ವಿಷಯ ಬೇಕು, ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಷ್ಟೇ. ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀರಿ? ಜೊತೆಗೆ ಎಷ್ಟು ಜನ ಹೋಗ್ತಾ ಇದ್ರಿ? 30 ಜನ ಹೋಗ್ತಾ ಇದೀವಿ. 4:15 ಫ್ಲೈಟ್ ಇಂಡಿಯನ್ ಏರ್ಲೈನ್ಸ್ ಹೋಗ್ತಾ ಇದ್ದೀವಿ. 4 ದೆಹಲಿಯಿಂದ ಬರುವಾಗ ಸಿಹಿ ಸುದ್ದಿಯೊಂದಿಗೆ ಬರ್ತೀರಾ? 100% ಸಿಹಿ ಸುದ್ದಿ ಬರ್ತೀವಿ. ನಮಸ್ಕಾರ, ಥ್ಯಾಂಕ್ ಯು.
ಇದಿಷ್ಟು ಅಶೋಕ್ ಪಟ್ಟಣ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಬಿನೆಟ್ ರಿಷಫಲ್ ಆಗಬೇಕು ಅನ್ನುವಂತ ಆಗ್ರಹವನ್ನ ಇಟ್ಟುಕೊಂಡು ನಾವು ಹೋಗ್ತಾ ಇದ್ದೇವೆ. ಜೊತೆಗೆ ಕ್ಯಾಬಿನೆಟ್ ರಿಷಫಲ್ ಆಗುವಂತ ವಿಶ್ವಾಸವೂ ಕೂಡ ಇದೆ. ನಮ್ಮೆಲ್ಲರನ್ನು ಕೂಡ ಸಚಿವರನ್ನಾಗಿ ಮಾಡಬೇಕು, ಮಾಡುತ್ತೆ ಹೈಕಮಾಂಡ್ ಅನ್ನುವಂತ ವಿಶ್ವಾಸವೂ ಕೂಡ ನಮ್ಮಲ್ಲಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.